ನೋಡಪ್ಪ, ಅವರ ಹೇಳಿಕೆಗಳೇನಿದೆ ಅದು ಒಂದೊಂದು ಸಾರಿ ಒಂದೊಂದು ರೀತಿ ಇರ್ತದೆ. ಬೆಂಗಳೂರಿನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. 27ನೇ ತಾರೀಕು ನಾವು ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರು ಬಹಳಷ್ಟು ಕಣ್ಣಿಗೆ ಕಾಣದಷ್ಟು ದೂರ ಬೆಳೆದ್ಬಿಟ್ಟಿದೆ. ವಿಶ್ವದ ಭೂಪಟದಲ್ಲಿ ಸಮಸ್ಯೆಗಳನ್ನ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ. ಇದೆಲ್ಲವನ್ನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಸುಮಾರು 1,00,000 ಕೋಟಿ ರೂಪಾಯಿ ಯೋಜನೆಯನ್ನ, ಸುಮಾರು ಮೆಟ್ರೋ ವಿಸ್ತರಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಬರ್ಬನ್ ರೈಲ್ಗೆ ಹಣವನ್ನ ನೀಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಟನಲ್ಗೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟನಲ್ ಅನ್ನ ಮಾಡಲಿಕ್ಕೆ ಕಾರ್ಯಸೂಚಿಯನ್ನ ತಯಾರಾಗಿದೆ. ಫ್ಲೈಓವರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ರಸ್ತೆಗೆ ಮುಖ್ಯ ರಸ್ತೆಗಳೇನಿದೆ, ಪ್ರಮುಖ ರಸ್ತೆಗಳೇನಿದೆ, ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನ ನಿಗದಿ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಅಂದ್ರೆ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂದ್ರೂ ಕೂಡ ಒಂದು ಹಣಕಾಸಿನ ವ್ಯವಸ್ಥೆನ ನೋಡ್ಬೇಕಾಗ್ತದೆ. ಎರಡನೇದು ವಿನ್ಯಾಸವನ್ನ ನೋಡ್ಬೇಕಾಗ್ತದೆ, ಎಸ್ಟಿಮೇಟ್ಸ್ ಮಾಡ್ಬೇಕಾಗ್ತದೆ, ಅಪ್ರೂವಲ್ ತಗೋಬೇಕಾಗ್ತದೆ. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನು ಮುಂದಿನ 6 ತಿಂಗಳೊಳಗಡೆ ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಹಂತ ಹಂತವಾಗಿ ಗ್ರೌಂಡ್ ಆಗುವಂತ ಸಾಧ್ಯತೆಗಳಿದೆ. ಏನಿಲ್ಲ, ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದು ಕೋಲಾರದ ಭರ್ಜರಿ ಏನಿಲ್ಲ, ಚುನಾವಣೆ ನಡೀತಾ ಇದೆ. ಚುನಾವಣೆಗಳು ನಡೆದಾಗ ಭರ್ಜರಿ ಅನ್ನಿಸ್ತದೆ, ಚುನಾವಣೆ ಆದ್ಮೇಲೆ ಅದು ಭರ್ಜರಿ ಹೊರಟೋಗಿರುತ್ತೆ. ಸದ್ಯಕ್ಕೆ ಈಗ ನಾನು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ, ಅಷ್ಟು ಮಾತ್ರ ನನಗೆ ಗೊತ್ತು. ನನಗೆ ಸ್ವಲ್ಪ ಕೇಳಿದ್ದೆ. ನಾನು ಸ್ವಲ್ಪ ದಿನ ಎಲ್ಲವನ್ನು ಬಿಟ್ಟು ಬರೀ ಸಾರ್ವಜನಿಕರಿಗೆ ಕಾರ್ಯಕರ್ತನಾಗಿದ್ದು ಜೊತೆಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಆಶಯ ಇತ್ತು. ಎಲ್ಲ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ಇವತ್ತು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ. ಅಲ್ಲಿ ಕೆಲಸ ಮಾಡುವಂತ ಅವಕಾಶಗಳು ಸಾಕಷ್ಟಿವೆ. ಸೊ ಅದರಲ್ಲಿ ಏನು ಬದಲಾವಣೆಗಳನ್ನು ತರಬಹುದು, ಯಾವ ರೀತಿಯಾಗಿ ಬಮೂಲ್ ವ್ಯಾಪ್ತಿ ಕೂಡ ಬಹಳ ದೊಡ್ಡದು. ಸುಮಾರು 18 ಲಕ್ಷ ಲೀಟರ್ಗೂ ಹೆಚ್ಚು ಹಾಲನ್ನ ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಸೊ ಅದರ ಯಾವ ರೀತಿಯಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಬೋದು, ಹೆಚ್ಚುವರಿ ಮಾಡ್ಬೋದು, ಮತ್ತು ರೈತರಿಗೆ ಯಾವ ರೀತಿ ಅನುಕೂಲ ಮಾಡ್ಬೋದು. ಸೊ ಇವತ್ತು ಕಾಂಪಿಟೇಷನ್ ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹಾಲುಗಳು ಬರ್ತಾ ಇದೆ. ಖಾಸಗಿ ಒಡೆತನ ಇರ್ತಕ್ಕಂಥವ್ರು ಕೂಡ ಸಾಕಷ್ಟು ಕಾಂಪಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಸರಿ ಮಾಡಿಸ್ಬೇಕಾದಂಥದ್ದು ನಮ್ಮ ಹೊಸ ಆಡಳಿತ ಮಂಡಳಿಯ ಮೇಲೆ ಇದೆ. ಈಗ ನಾವು ಆಡಳಿತ ಮಂಡಳಿ ಸಭೆ ಇನ್ನೊಂದು ವಾರ ಒಳಗಡೆ ಸಭೆ ಸೇರಿ ಅವರ ಎಲ್ಲರ ಸಲಹೆಗಳನ್ನ, ಸಮಸ್ಯೆಗಳನ್ನ ಆಲಿಸಿ ನಂತರ ಕೆಲವೊಂದಷ್ಟು ಬದಲಾವಣೆಗಳನ್ನ, ಹೊಸ ರೂಪ ಕೊಡ್ಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಮಾರುಕಟ್ಟೆ ವಿಸ್ತರಣೆಗೆ ಮತ್ತು ರೈತರಿಗೆ ಅನುಕೂಲ ಮಾಡೋ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನ ಮಾಡ್ತೇವೆ. ಸರ್ಕಾರವನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಜೊತೆನೂ ಕೂಡ ನಾವು ನಮ್ಮ ಬೇಡಿಕೆಗಳನ್ನ, ಏನು ಒಕ್ಕೂಟದ ವ್ಯವಸ್ಥೆಗೆ ಒಂದು ಶಕ್ತಿ ತುಂಬಲಿಕ್ಕೆ ಸರ್ಕಾರದ ಬೆಂಬಲವನ್ನು ಕೂಡ ಕೋರ್ತೇವೆ.